ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಾಶ್ಮೀರಿ ಬೇಲ್ ಪುರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ನೋಡೋಣ ಏನೇನು ಬೇಕು ಅಂತ. ನಾನು ಆಲ್ರೆಡಿ ಇದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಒಂದು ಬೌಲಲ್ಲಿ ಏನೇನು ಹಾಕಿದ್ದೀನಿ ಅಂದರೆ, ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 3 ಸ್ಪೂನು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಪ್ಲಸ್ 2 ಸ್ಪೂನ್ನ ಒಣದ್ರಾಕ್ಷಿ ಹಾಕಿದ್ದೀನಿ. ಒಂದು 8ರಿಂದ 10 ಕಾಜುನ ಕಟ್ ಮಾಡಿ ಹಾಕಿದ್ದೀನಿ. 2ರಿಂದ 3 ಸ್ಪೂನ್ ದಾಳಿಂಬೆ ಹಾಕಿದ್ದೀನಿ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಪ್ಲಸ್ 3 ಸ್ಪೂನು ಕ್ಯಾರೆಟ್ ತುರಿದ್ಬಿಟ್ಟು ಹಾಕಿದ್ದೀನಿ. ಆಮೇಲೆ ಕುಕ್ಕುಂಬರ್ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇಷ್ಟೇ ನಾನು ಏನೇನು ಹೇಳಿದ್ನಲ್ವ ಅಷ್ಟೇ ಮೆಷರ್ಮೆಂಟಲ್ಲಿ ನಾನು ಎಲ್ಲದನ್ನು ಕಟ್ ಮಾಡಿ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಆಮೇಲೆ ಚಿಲ್ಲಿ ಪೌಡರ್ 1/2 ಸ್ಪೂನು, ಆಮೇಲೆ ಒಂದು ಸಾಲ್ಟ್ ಹಾಕಿದ್ದೀನಿ 1 ಟೇಬಲ್ ಸ್ಪೂನು ಅಷ್ಟೇ, ಇನ್ನೇನು ಇಲ್ವಾ ಮಿಕ್ಸರಲ್ಲಿ. ಬನ್ನಿ ಇವಾಗ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ. ನಾನು ಆ ಪಾತ್ರೆಯಲ್ಲಿ ಅರ್ಧ ಪಾತ್ರೆ ಆಗೋಷ್ಟು ಬೇಲ್ ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಕಾಶ್ಮೀರಿ ಬೇಲ್ ಪುರಿ ರೆಡಿ ಆಗುತ್ತೆ ಅಷ್ಟೇ. ಇದು ಸಿಂಪಲ್ ಆಗಿದೆ, ತುಂಬ ಆರಾಮಾಗಿ ಚಾಟ್ಸಿಗೆ ಒಂದು 10-15 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಂಬಿಟ್ಟು ತಿಂದ್ಬಿಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಬೇರೆ ಬೇಲ್ ಪುರಿಗಿಂತ ಏನು ಡಿಫ್ರೆನ್ಸು ಇದು ಅಂದರೆ, ಇದು ಖಟ್ಟ ಮಿಠ ಥರ ಇರುತ್ತೆ. ಯಾಕಂದರೆ ನಾವಿಲ್ಲಿ ಒಣದ್ರಾಕ್ಷಿ ಯೂಸ್ ಮಾಡಿದ್ದೀವಲ್ವ, ಅದಕ್ಕೆ ಅದು ತಿನ್ನಬೇಕಾದ್ರೆ ನಿಮಗೆ ಈ ಕಡೆ ಖಾರನೂ ಸಿಗ್ತಾ ಇರುತ್ತೆ, ಪ್ಲಸ್ ದ್ರಾಕ್ಷಿ ಸಿಕ್ಕುತ್ತಲ್ಲ ಮಧ್ಯದಲ್ಲಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಖಟ್ಟ ಮಿಠಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಲೆಮನ್ ಆ್ಯಡ್ ಮಾಡಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ. ನಾನು ಆಲ್ರೆಡಿ ಸಾಲ್ಟು ಮತ್ತು ಖಾರದ ಪುಡಿ ಎಲ್ಲ ಅದಕ್ಕೆ ಹಾಕಿದ್ದೀನಲ್ವ, ಅದಕ್ಕೆ ನಾನು ಮತ್ತೆ ಯಾವುದೇ ಮಸಾಲ ಪೌಡ್ರಾಗಲಿ ಚಾಟ್ ಮಸಾಲ ಆಗಲಿ ಏನೂ ಹಾಕಿಲ್ಲ. ಸೊ ಇದು ಹಾಗೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದು ರೆಡಿಯಾಗಿದೆ. ಬನ್ನಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಇವಾಗ. ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆ. ಆಮೇಲೆ ಒಂದು 4-5 ಒಣದ್ರಾಕ್ಷಿನೂ ಮೇಲಿಂದ ಹಾಕಿದ್ದೀನಿ. ಪ್ಲಸ್ 2-3 ಕಾಜು ಇಟ್ಟಿದ್ದೀನಿ ಮೇಲೆ. ಜೊತೆಗೆ ನಾನಿದು ಫ್ಲೇಕ್ಸು ಮನೇಲೇ ಮಾಡ್ಕೊಂಡಿರೋದು, ಅದನ್ನ ಮೇಲಿಂದ ಹಿಂಗೆ ಹಾಕ್ತಾಯಿದ್ದೀನಿ. ಇಷ್ಟೇ, ಕಾಶ್ಮೀರಿ ಬೇಲ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನೋಡಿ ನನಗೆ ತಿಳಿಸಿ ಹೇಗಾಗಿತ್ತು ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದು. ಥ್ಯಾಂಕ್ ಯು, ಬಾಯ್ ಬಾಯ್.